ಹಬ್ಬ ಅಂದ್ರೆ ಸಾಕು ಮನೆ ಮನಗಳಲ್ಲಿ ಸಂಭ್ರಮ ಅಡಗಿರುತ್ತೆ. ಅದರಲ್ಲೂ ದಸರಾ ಹಬ್ಬ ಅಂದ್ರೆ ಕೇಳ್ಬೇಕಾ? ಒಂದ್ ಕಡೆ ನವದುರ್ಗೆಯರಿಗೆ ಪೂಜೆ ಮಾಡೋದಾದ್ರೆ ಇನ್ನೊಂದ್ ಕಡೆ ಮನೆಯಲ್ಲಿ ದೇವತೆಗಳನ್ನ ಜೊತೆಗೆ ಪಟ್ಟದ ಗೊಂಬೆಯನ್ನ ಕೂಡಿಸಿ ಸಂಭ್ರಮ ಮಾಡುವಂಥದ್ದು. ಎಸ್, ಅದೇ ರೀತಿಯಲ್ಲಿ ಮೈಸೂರಿನ ಸಂಪೂರ್ಣವಾಗಿ ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇರುವಂಥದ್ದು ಒಂದ್ ಕಡೆಗೆ, ಜೊತೆಗೆ ಬೆಂಗಳೂರಿನ ಮನೆ ಮನಗಳಲ್ಲೂ ಸಹ ಈಗ ದೇವತೆಗಳು ದರಿಗಿಳಿದಿರುವಂಥದ್ದು. ಇದೀಗ ನಾವಿರುವಂತಹದ್ದು ಆ, ಒಂದು ಕುಟುಂಬದಲ್ಲಿ ಅವರ ಮನೆಯ ಗೊಂಬೆಯನ್ನ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಇಲ್ಲಿ ಪಟ್ಟದ ಗೊಂಬೆಯನ್ನ ಕೂರಿಸಿದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ನಮಗೆ ಈ ಗೊಂಬೆಗಳಲ್ಲಿಯೇ ಏನು ನಮ್ಮ ಗತಿಸಿ ಹೋಗಿರುವಂತಹ ಇತಿಹಾಸ ಕಾಲಘಟ್ಟಗಳನ್ನ ಹೇಳಿಕೊಡುವಂತಹದ್ದನ್ನ ಈ ಗೊಂಬೆಗಳ ಮೂಲಕ ನಾವು ಕಂಡುಕೊಳ್ಬಹುದು. ಶೃಂಗೇರಿ ಶಾರದಾಂಬೆ ಆಗಿರಬಹುದು, ಮತ್ತೆ ರಾಮಾನುಜಾಚಾರ್ಯರಾಗಿರಬಹುದು, ಅವರ ತತ್ವಗಳಾಗಿರಬಹುದು, ಮತ್ತು ಇನ್ನು ರಾಮಾಯಣ ಮಹಾಭಾರತದಂತಹ ಗತಿಸಿ ಹೋಗಿರುವಂತಹ ಕಾಲಘಟ್ಟಗಳ ಒಂದಷ್ಟು ಕಥೆಗಳನ್ನ ನಮಗೆ ಈ ಗೊಂಬೆಯ ಮೂಲಕ ಹೇಳಿಕೊಡುವಂತಹದ್ದು. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಸಹ ಈ ಎಲ್ಲವನ್ನ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ನಮ್ಮ ಹಿರಿಯರಿಂದ ಇದು ಇವತ್ತಿಗೆ ಅಂದ್ರೆ ಮುಂದಿನ ನಮ್ಮ ದಿನಮಾನಗಳಿಗೆ, ಮುಂದಿನ ಪೀಳಿಗೆಯವರಿಗೂ ಸಹ ಒಂದರ ರೀತಿಯಲ್ಲಿ ವರವಾಗಿ ನೀಡುವುದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ನಾವು ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು ಅಂತಂದ್ರೆ, ಈ ಒಂದಷ್ಟು ಕಾರ್ ಮಾಡೆಲ್ಸ್ಗಳನ್ನ ಚಿಕ್ಕದಾಗಿ ಇದನ್ನ ನೋಡಿದಾಗ ನಮಗೆ ಮಕ್ಕಳು ಆಟ ಆಡುವಂಥವು ಅಂತ ಅನಿಸ್ಬಹುದು. ಆದ್ರೆ ಇದೆಲ್ಲವೂ ಸಹ ಒಂದು ಕಾಲದಲ್ಲಿ ಮಕ್ಕಳ ಕೈಗೆ ಈಸಿಯಾಗಿ ಸಿಗ್ತಾ ಇರುವಂಥದ್ದು. ಅವೆಲ್ಲವನ್ನ ಅಂದ್ರೆ ಈಗ ವಿಂಟೇಜ್ ಏನೇನು ಇದ್ವೋ ಆ ಎಲ್ಲವನ್ನ ಬಳಕೆ ಮಾಡಿಕೊಂಡು ಅದನ್ನ ಸಂಗ್ರಹ ಮಾಡಿರುವಂಥದ್ದು ಇವರದ್ದು ಒಂದು ರೀತಿಯಲ್ಲಿ ನಿಜಕ್ಕೂ ಏನು ಅವರ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನು, ಅವರ ಮೆಮೊರೀಸ್ಗಳನ್ನು ಮತ್ತೆ ಮರುಕಳಿಸುವ ಒಂದು ಥೀಮ್ನ ಮೂಲಕ ಅವರ ಮನೆಯಲ್ಲಿ ಇವತ್ತು ಗೊಂಬೆಯನ್ನು ಕೂರಿಸಿರುವಂಥದ್ದು ಒಂದು ಕಡೆಗೆ. ಇನ್ನೊಂದು ನಾವು ಏನು ಹಿತ್ತಾಳೆಯ ವಸ್ತುಗಳಂತ ಕಲಿತೀವಿ, ಕಳೆದು ಹೋಗಿರುವಂತಹ ಕಾಲಘಟ್ಟಗಳಲ್ಲಿ ನಮ್ಮ ಹಿರಿಯರು ಮುತ್ತಜ್ಜರವರೆಲ್ಲರೂ ಬೆಳೆಸಿರುವಂತಹ ವಸ್ತುಗಳು, ಪೂಜೆ ಮಾಡುವಂತಹ ವಿಭೂತಿ ಬಟ್ಟಲಾಗಿರಬಹುದು, ಇನ್ನು ಹಿತ್ತಾಳೆಯ ದೇವರಾಗಿರ್ಬೋದು, ಒಂದು ಸ್ಕೂಟಿ ಆಗಿರ್ಬೋದು, ಅಂದರೆ ಅವರು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಒಂದು ಮೆಮೊರೀಸ್ಗೋಸ್ಕರ ಅಂತ ತಂದಿರುವಂಥದ್ದನ್ನು, ಇನ್ನು ಚಿಕ್ಕ ಪುಟ್ಟ ಕಾಯಿನ್ಸ್ಗಳು, ಈ ಪೈಸೆ ನಾವು ಆವಾಗ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದುವಂತಹ ಪೈಸೆ 5, 10, 15, 20 ಅದರಿಂದ ಹಿಡಿದು ₹1 50 ಲೈಕ್ ಆ ಥರದ ಕಾಯಿನ್ಸ್ಗಳನ್ನು ಸಹ ಅವರು ಸಂಗ್ರಹಣೆ ಮಾಡಿ ತಮ್ಮ ಮನೆಯಲ್ಲಿ ಈ ಒಂದು ದಸರಾ ಹಬ್ಬದಲ್ಲಿ ಒಂದು ರೀತಿಯಲ್ಲಿ ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಒಂದು ಕಡೆಗೆ. ಇವತ್ತು ಯಾವಾಗ ಆಧುನಿಕ ಕಾಲದಲ್ಲಿ ನಾವೆಲ್ಲ ಬದುಕ್ತಾ ಫೋನ್ ಅನ್ನುವಂಥದ್ದು ಕೈಗೆ ಬಂದ ಮೇಲೆ ಹಳೆಯದ್ದೊಂದು ಕ್ಯಾಮ್ರಾ ಮತ್ತು ಲ್ಯಾಂಡ್ಲೈನನ್ನು ಜೊತೆಗೆ ರೇಡಿಯೋನ ಮರೆತಿದ್ವಿ. ಅದನ್ನು ಸಹ ಸಂಪೂರ್ಣವಾಗಿ ಇವತ್ತು ಇಲ್ಲಿ ಕಾಣುವಂಥದ್ದು. ಇದನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಒಂದು ಮ್ಯೂಸಿಯಮ್ಮೇ ಕ್ರಿಯೇಟ್ ಮಾಡಿದ್ದಾರೇನೋ ಅನ್ನುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ಭಾಸವಾಗುವಂಥದ್ದು. ಎಸ್, ಜೊತೆಗೆ ಕಾಡು ಪ್ರಾಣಿಗಳು ಸಂಪೂರ್ಣವಾಗಿ ಒಂದೆಡೆಗೆ ಇದನ್ನು ನೋಡಿದಾಗ ಅನಿಸುತ್ತೆ ಎಲ್ಲವೂ ಒಂದು, ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ. ಯಾಕಂದರೆ ಎಂಡ್ ಆಫ್ ದ ಡೇ ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಮೂಲ ಸೌಕರ್ಯಕ್ಕಾಗಿ ನಾವು ಅಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಥೀಮು, ಜೊತೆಗೆ ಒಂದು ಪರಿಸರ ಪ್ರೀತಿಯನ್ನು ವ್ಯಕ್ತಪಡಿಸಿರುವಂಥದ್ದು ಒಂದು ಕಡೆಗೆ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸ್ಬೋದು. ಇನ್ನು ಮನೆಗೆ ಬರುವಂಥ ಪ್ರತಿಯೊಬ್ಬರು ಮೊದಲು ಬಾಯಿ ಸಿಹಿ ಮಾಡಲಿ ಅನ್ನುವ ರೀತಿಯಲ್ಲಿ ಸಿಹಿಯಾದಂಥ ಚಾಕ್ಲೇಟ್ಸ್ ಇಟ್ಟಿದ್ದಾರೆ. ಜೊತೆಗೆ ಈ ನೋಟ್ಗಳು ಇವತ್ತಿಗೆ ಬಳಕೆ ಮಾಡ್ತಾ ಇಲ್ಲ. ಈ ₹2 ನೋಟ್ಗಳು ಒಂದು ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂಥದ್ದು, ಬಟ್ ಈಗ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಅದನ್ನು ಅವರು ಬೋರ್ಡ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಎಸ್, ಜೊತೆಗೆ ಒಂದನ್ನು ನಾವು ತುಂಬ ಗಮನಿಸಬೇಕಾಗಿರುವಂಥದ್ದು ಅಂತಂದರೆ, ಇದು ತಮ್ಮ ತಲೆಮಾರು ಆಧುನಿಕ ಯುಗದಲ್ಲಿ ತಲೆಮಾರನ್ನ ನಮ್ಮ ಸಂಬಂಧವನ್ನೇ ನಾವೆಲ್ಲ ಕಳ್ಕೊಳ್ತೀವಿ. ಅದನ್ನು ಅವರು ಒಂದು ಬೋರ್ಡ್ ಮೂಲಕ ಡಿಸ್ಪ್ಲೇ ಮಾಡಿದ್ದಾರೆ. ಫಸ್ಟು ನಮ್ಮ ಮುತ್ತಜ್ಜ, ಅದಾದ ಮೇಲೆ ಯಾರು, ಅದಾದಮೇಲೆ ಅವರ ತಾತ, ಆಮೇಲೆ ಅವರ ತಂದೆಯವರು, ತಂದೆ ಆದಮೇಲೆ ತಮ್ಮದು, ತಮ್ಮದಾದಮೇಲೆ ತಮ್ಮ ಮಗು ಅನ್ನುವ ರೀತಿಯಲ್ಲಿ, ಅಂದರೆ ತಮ್ಮ ವಂಶದ ಒಂದು ಮೆಸೇಜನ್ನು, ಅಂದರೆ ಇಷ್ಟು ಜನರಿಂದ ನಾವು ಅನ್ನುವಂಥದ್ದನ್ನು ಇಲ್ಲಿ ಸಂಪೂರ್ಣವಾಗಿ ಒಂದು ಡಿಸ್ಪ್ಲೇಯನ್ನು ಮಾಡಿ, ಅಂದರೆ ಸಂಪೂರ್ಣವಾಗಿ ನಮಗೆ ಒಂದು ಪೇಷನ್ಸ್ ಗೊತ್ತಾಗುತ್ತೆ. ಎಸ್, ನಮ್ಮೊಟ್ಟಿಗೆ ನಾವು ಅವರೇ ಇದ್ದಾರೆ, ಅವರನ್ನ ಮಾತಾಡ್ಸ್ತಾ ಹೋಗೋಣ. ಅವ್ರ ಪರಿಚಯವನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ಗೋಪಾಲ್ ಅಂತ ಹೇಳಿ. ಸರ್, ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕಂತಂದರೆ ಗೊಂಬೆ ಅಂತಂದರೆ ನಾವೆಲ್ಲ ಏನು ಅನ್ಕೋತೀವಿ, ಏನು ದೇವತೆಗಳಾಗಿರ್ಬೋದು, ದಸರಾ ರಿಲೇಟೆಡ್ ಅಂತ ಅನ್ಕೊತೀವಿ. ಬಟ್ ತಾವು ಒಂದಷ್ಟು ಹಳೆಯ ಕಲೆಕ್ಷನ್ಗಳನ್ನು ಇಟ್ಕೊಂಡಿರುವಂಥದ್ದು, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಗೊಂಬೆ ಹಬ್ಬ ಇವತ್ತಿಂದಲ್ಲ ಅಮ್ಮ, ಇದು ಶತಮಾನಗಳಿಂದ ಬಂದದ್ದು. ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಬಂದಂಥದ್ದನ್ನ ಬೊಂಬೆಗಳ ಕಥೆ ಹೇಳ್ತಾ ಇದ್ವಂತೆ. ಅದನ್ನೇ ಕೂಡ ಇವತ್ತು ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಬಂದಿರತಕ್ಕಂಥ ಗೊಂಬೆಗಳನ್ನು ಕೂಡ ಇಲ್ಲಿ ನಿಮ್ಗೆ ಆಲ್ರೆಡಿ ನೋಡಿದ್ದೀರಿ ನೀವೀಗ. ಅಲ್ಲಿ ದಶಾವತಾರ ಇದೆ, ಕೃಷ್ಣನ ಇದೆ, ನಮ್ಮ ಶಂಕರಾಚಾರ್ಯದ ಪ್ರತಿಮೆಗಳಿವೆ. ಇದ್ರ ಜೊತೆಗೆ ವಿಶೇಷವಾಗಿ ಮಕ್ಕಳು ಎಲ್ಲಿಯೂ ಸಿಗದೇ ಇರತಕ್ಕಂತಹ ಸಣ್ಣ ಸಣ್ಣ ಆ ವಸ್ತುವನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಜೊತೆಗೆ ನನ್ನ ತಂದೆ, ಅವರ ತಂದೆ ಸುಮಾರು 6 ತಲೆಮಾರಿಂದ ಬಂದಂಥ 200 ವರ್ಷದ ಒಂದು ನಮ್ಮ ತಾತ ಉಪಯೋಗಿಸಿದಂತಹ ಸಂಧ್ಯಾ ವಂದನೆ ಪಾತ್ರೆ, ಪಂಚಪಾತ್ರೆ ಅಂತ ಕರಿತೇವೆ. ತಾಯಿ ಯೂಸ್ ಮಾಡ್ತಕ್ಕಂತಹ
ಪೈಸನ ಹಾಂಡಿ ಎತ್ತಕ್ಕಂಥ ಗೋಲ್ಕ ಒಂದು, ಮತ್ತು ಒಂದು ಪೆಟ್ಟಿಗೆ ಅವರ ಅಜ್ಜಿ, ನನ್ನ ಅಜ್ಜಿಗೆ ಅವರ ಅತ್ತೆ ಕೊಟ್ಟಿದ್ದು. ಹೀಗೆ ಸುಮಾರು 200 ವರ್ಷಗಳ ಇತಿಹಾಸ ಇರತಕ್ಕಂಥ ವಸ್ತುಗಳನ್ನ ನಾವು ಇವತ್ತು ಕೂಡ ನನಗೆ ದೈವದತ್ತವಾಗಿ ಆತನಿಂದ ಬಂದಂಥ ಗಿಫ್ಟನ್ನು ಹಾಗೆ ಉಳಿಸ್ಕೊಂಡಿದ್ದೆ. ಅದನ್ನು ಇನ್ನೂ ಹಾಗೆ ಉಳಿಸ್ಕೋಬೇಕು, ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ಇದೊಂಥರ ಖುಷಿ ಅನಿಸುತ್ತೆ ನಮಗೆ. ನಾವು ಮೈಸೂರಿನವರು, ಮೂಲತಃ ಮೈಸೂರಿನವರು, ಬೆಂಗಳೂರಲ್ಲಿದ್ದರೂ ಕೂಡ ಆ ಒಂದು ಕಲ್ಪನೆ ಮಾಡಿ ಅಕ್ಕಪಕ್ಕನವ್ರು ಕರೆದು ಎಲ್ಲರೂ ಕೂಡ ಚಾಕ್ಲೇಟು ಸ್ವೀಟನ್ನು ಕೊಟ್ಟು ಹೆಣ್ಮಕ್ಳನ್ನೂ ಕೂಡ ಅರ್ಶಿನ ಕುಂಕುಮ ಕೊಡಿಸ್ಬೇಕು ಅನ್ನೋದು ನನ್ನೊಂದು ಆಸೆ. ಹಾಗಾಗಿ ನಾವು ಇದ್ರ ಬಗ್ಗೆ ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆನೇ ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಭರವಸೆ ಕೊಡ್ತೇನೆ. ಅಮ್ಮ, ಹೆಣ್ಮಕ್ಳಿಗೆ ಹಬ್ಬ ಅಂದ್ರೇ ಸಡಗರ, ಜೊತೆಗೆ ನಾವು ರೆಡಿ ಆಗೋದಾಗಿರ್ಬೋದು, ಈ ಎಲ್ಲ ಇದರ ಮಧ್ಯದಲ್ಲೂ ತಾವು ಇಷ್ಟೆಲ್ಲ ಮಾಡಿದ್ದೀರಾ. ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಹೇಗಿತ್ತು ಹಬ್ಬದ ಸಂಭ್ರಮ ನಿಮಗೆ? ಹೇಗೆ ಅನಿಸುತ್ತೆ? ಎಲ್ಲ ನಮ್ಮ ಅಪ್ಪತಿ ದೇವ್ರ ಕಡೆಯಿಂದ ಮಾಡಿರೋದು. ಅವರು ಹೆಲ್ಪ್ ಮಾಡಿದ್ರು, ನಾನು ಮಾಡಿ. ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವೆಲ್ಲ? ನಾವು ಬಿಗಿನಿಂಗಿಂದನೂ ಒಂದು ಸ್ಟಾರ್ಟಿಂಗಿಂದನೂ ಟಿಲ್ ಇದು ವಿಜಯದಶಮಿ ತನಕನೂ ದೇವರ ಆರಾಧನೆ ಮಾಡೋದು, ಲಲಿತಾ ಸಹಸ್ರನಾಮ ಮತ್ತು ಪಾರಾಯಣ ಮಾಡೋದು, ದುರ್ಗಾ ಸಪ್ತಶತಿ ಪಾರಾಯಣ, ಇದರಲ್ಲಿ ನಾವು